ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಇವತ್ತಿನ ವಿಡಿಯೋ ಟೈಟಲ್ ಅಕ್ಕಿಗಳಿಗೇಕೆ ವಿದ್ಯುತ್ ಶಾಕ್ ಹೊಡೆಯುವುದಿಲ್ಲ. ನಾವು ಮಕ್ಕಳಾಗಿದ್ದ ಸಮಯದಲ್ಲಿ ನಮಗೆ ಕುತೂಹಲ ಮೂಡಿಸುತ್ತಿದ್ದ ಪ್ರಶ್ನೆಯೊಂದಕ್ಕೆ ಈವಾಗಲೂ ಸರಿಯಾದ ಉತ್ತರ ಪಡೆಯಲು ಆಗಿಲ್ಲ. ವಿದ್ಯುತ್ ತಂತಿಗಳ ಮೇಲೆ ಹಕ್ಕಿಗಳು ನೇರವಾಗಿ ಕುಳಿತುಕೊಂಡಿರುತ್ತವೆ, ಆದರೂ ಅವುಗಳಿಗೆ ಶಾಕ್ ಏಕೆ ಹೊಡೆಯುವುದಿಲ್ಲ ಎಂಬುದಕ್ಕೆ ಈವಾಗಲೂ ಹಲವರಿಗೆ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ. ನಿಮಗೆ ಗೊತ್ತಾ, ಈವಾಗಲೂ ಬಹುತೇಕ ಜನರು ಹಕ್ಕಿಗಳ ಪಾದಗಳಲ್ಲಿ ವಿದ್ಯುತ್ ಪ್ರವಹಿಸದಂತಹ ಕವಚವಿದೆ. ಈ ವಿಶೇಷತೆಯಿಂದಲೇ ವಿದ್ಯುತ್ ತಂತಿಗಳ ಮೇಲೆ ಹಕ್ಕಿಗಳು ನೇರವಾಗಿ ಕುಳಿತುಕೊಂಡಿದ್ದರೂ ಸಹ ಅವುಗಳಿಗೆ ವಿದ್ಯುತ್ ಶಾಕ್ ಹೊಡೆಯುವುದಿಲ್ಲ ಎಂದು ಅಂದುಕೊಂಡಿದ್ದಾರೆ. ಆದರೆ ಹಕ್ಕಿಗಳ ಕಾಲುಗಳಲ್ಲಿ ಅಂತಹ ಯಾವುದೇ ವಿಶೇಷತೆಗಳಿಲ್ಲ. ಹಾಗಾದರೆ ಸಾವಿರ ವೋಲ್ಟ್ ಶಕ್ತಿಯ ವಿದ್ಯುತ್ ತಂತಿಗಳ ಮೇಲೆ ಹಕ್ಕಿಗಳು ನೇರವಾಗಿ ಕುಳಿತುಕೊಂಡಿದ್ದರೂ ಅವುಗಳಿಗೇಕೆ ಶಾಕ್ ಹೊಡೆಯುವುದಿಲ್ಲ? ಕೆಲವೊಮ್ಮೆ ಹಕ್ಕಿಗಳು ವಿದ್ಯುತ್ ಶಾಕ್ ಹೊಡೆದು ಸಾಯುವುದು ಏಕೆ? ಮನುಷ್ಯರಿಗೆ ಬಹುಬೇಗ ವಿದ್ಯುತ್ ಶಾಕ್ ಹೊಡೆಯಲು ಕಾರಣವೇನು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಟಾಪಿಕ್: ವಿದ್ಯುನ್ಮಾನ ಶಾಸ್ತ್ರ. ವಿದ್ಯುತ್ ಪ್ರವಹಿಸುವಾಗ ಕಡಿಮೆ ರೋಧವಿರುವ ಮಾರ್ಗವನ್ನು ಅನುಸರಿಸುತ್ತದೆ. ಈ ತತ್ವದ ಪ್ರಕಾರ ವಿದ್ಯುತ್ ಪ್ರವಹಿಸುತ್ತಿರುವ ತಂತಿಯ ಮೇಲೆ ಹೆಚ್ಚು ರೋಧವಿರುವ ವಸ್ತುವಿದ್ದರೆ ವಿದ್ಯುದಂಶಗಳು ತಂತಿಯ ಮೂಲಕವೇ ಪ್ರವಹಿಸಲು ಇಷ್ಟಪಡುತ್ತವೆ ಎಂಬುದನ್ನು ತಿಳಿಯಬೇಕು. ಹಾಗಾದರೆ ಹಕ್ಕಿಗಳಿಗೆ ಶಾಕ್ ಏಕೆ ತಗಲುವುದಿಲ್ಲ? ವಿದ್ಯುತ್ ತಂತಿಗಳನ್ನು ಬಹುತೇಕ ತಾಮ್ರದಲ್ಲಿಯೇ ನಿರ್ಮಿಸಿರುತ್ತಾರೆ. ತಾಮ್ರ ಒಳ್ಳೆಯ ವಿದ್ಯುತ್ ವಾಹಕವಾಗಿರುವಷ್ಟು ಹಕ್ಕಿಯ ದೇಹ ವಿದ್ಯುತ್ ವಾಹಕವಲ್ಲ. ಹಾಗಾಗಿ ಹಕ್ಕಿಯ ದೇಹ ವಿದ್ಯುತ್ ಅಂಶಗಳನ್ನು ತನ್ನ ಮೂಲಕ ಹರಿಯುವ ಪ್ರವಾಹಕ್ಕೆ ರೋಧ ಒಡ್ಡುತ್ತದೆ. ಹಾಗಾಗಿ ಪಕ್ಷಿಗಳಿಗೆ ಶಾಕ್ ಹೊಡೆಯುವುದಿಲ್ಲ. ಕೆಲವೊಮ್ಮೆ ಹಕ್ಕಿಗಳು ವಿದ್ಯುತ್ ಶಾಕ್ ಹೊಡೆದು ಸಾಯುವುದೇಕೆ? ಒಂದು ತಂತಿಯ ಮೇಲೆ ಕುಳಿತ ಹಕ್ಕಿಯ ರೆಕ್ಕೆ ಅಕಸ್ಮಾತ್ ಇನ್ನೊಂದು ತಂತಿಗೆ ತಗುಲಿತೆಂದರೆ ಕೆಲವೊಮ್ಮೆ ಹಕ್ಕಿಗಳು ವಿದ್ಯುತ್ ಶಾಕ್ ಹೊಡೆದು ಸಾಯುತ್ತದೆ. ಇಲ್ಲಿ ಪ್ರಮುಖ ವಿಷಯವೆಂದರೆ, ಎರಡು ತಂತಿಗಳ ನಡುವೆ ವೋಲ್ಟೇಜ್ ವ್ಯತ್ಯಾಸವಿದ್ದಾಗ ಒಂದು ತಂತಿಯಿಂದ ಇನ್ನೊಂದು ತಂತಿಗೆ ವಿದ್ಯುತ್ ಹಕ್ಕಿಗಳ ದೇಹದಿಂದ ಹರಿದು ಅವು ಸಾವನ್ನಪ್ಪುತ್ತದೆ. ಮನುಷ್ಯರಿಗೂ ಹಕ್ಕಿಗಳಿಗೂ ಭಾರಿ ವ್ಯತ್ಯಾಸವಿದೆ. ವಿದ್ಯುತ್ ತಂತಿಯ ಮೇಲೆ ಕುಳಿತ ಹಕ್ಕಿಗಳಿಗೂ ವಿದ್ಯುತ್ ತಂತಿಯ ಸಂಪರ್ಕದಲ್ಲಿ ಬರುವ ಮನುಷ್ಯರಿಗೂ ಬಹಳ ಮುಖ್ಯವಾದ ವ್ಯತ್ಯಾಸವಿದೆ. ವಿದ್ಯುತ್ ತಂತಿಯ ಸಂಪರ್ಕಕ್ಕೆ ಬರುವ ಮನುಷ್ಯ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಭೂಮಿಯ ಸಂಪರ್ಕದಲ್ಲಿರುವುದರಿಂದ ಮನುಷ್ಯನಿಗೆ ಬಹುಬೇಗ ವಿದ್ಯುತ್ ಶಾಕ್ ಹೊಡೆಯುತ್ತದೆ. ಮನುಷ್ಯನಿಗೆ ಬಹುಬೇಗ ವಿದ್ಯುತ್ ಶಾಕ್ ಹೊಡೆಯಲು ಕಾರಣ, ಮೊದಲೇ ಹೇಳಿದಂತೆ, ಮನುಷ್ಯ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಭೂಮಿಯ ಸಂಪರ್ಕದಲ್ಲಿರುತ್ತಾನೆ. ಇಲ್ಲಿ ಭೂಮಿಯ ವೋಲ್ಟೇಜನ್ನು 0 ಎಂದು ಪರಿಗಣಿಸಲಾಗಿದೆ. ಹಾಗಾಗಿ ಕಡಿಮೆ ಪ್ರಮಾಣದ ವಿದ್ಯುತ್ ಆದರೂ ಭೂಮಿಗಿಂತ ವೋಲ್ಟೇಜ್ ಹೆಚ್ಚಿರುವುದರಿಂದ ತಂತಿ ಮತ್ತು ಭೂಮಿಯ ನಡುವೆ ಮನುಷ್ಯನ ದೇಹದ ಮೂಲಕ ವಿದ್ಯುತ್ ಹರಿದು ಸಾಯುತ್ತಾನೆ. ಇದೇ ಇವತ್ತಿನ ವಿಡಿಯೋ. ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಟಿಕೆಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.